ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನ ಸಮಯವು ಬರುತ್ತದೆ, ಶೀಘ್ರದಲ್ಲೇ ಬರುತ್ತದೆ. ಬೇರೆಯವರಿಗೆ ಸರಿಹೊಂದುವ ಪರಿಹಾರ ನಿನಗೂ ಉಪಯೋಗವಾಗಬೇಕೆಂದಿಲ್ಲ. ಎಲ್ಲರಿಂದ ಕಲಿ, ಅದೇ ಸಮಯ ತನಗೆ ಏನು ಹೊಂದು ಬರುತ್ತದೆ ಎಂದು ಗಮನಿಸು. ತನಗೆ ನೀನು ತನ್ನ ಬಗ್ಗೆ ಹೇಳಿಕೊಳ್ಳುವ ಮಾತುಗಳಲ್ಲಿ ಅಪಾರವಾದ ಶಕ್ತಿ ಇದೆ, ನೆನಪಿರಲಿ. ನಿನ್ನದೇ ಆದ ಒಂದು ಸಂತೋಷದ ಮಂತ್ರವನ್ನು, ಯಶಸ್ಸಿನ ಮಂತ್ರವನ್ನು, ಅಭಿವೃದ್ಧಿಯ ಮಂತ್ರವನ್ನು ನೀನೇ ಸೃಷ್ಟಿಸು. ನಾನು ನನ್ನ ಸಾಯಿಯ ಮಗು, ನನ್ನಲ್ಲಿ ಸಾಯಿಯ ಶಕ್ತಿ ಇದೆ ಎಂದು ದಿನವೂ ತನಗೆ ಹೇಳು. ನೀನೇ ತನ್ನ ನಂಬಿಕೆಯಾಗು, ನೀನೇ ತನ್ನ ಪ್ರೇರಣೆಯಾಗು, ನೀನೇ ಸಾಯಿಯಾಗು. ನನ್ನ ಮಗುವೆ, ತಪ್ಪು ಮಾಡಿದವರಿಗೆ ನೀನು ನೀಡಬೇಕಾದ ಉತ್ತರವನ್ನು ನೀಡಿದ ಮೇಲೆ, ನೀನು ನೀಡಿದ ಉತ್ತರ ಸರಿಯೇ ಎನ್ನುವ ಸಂಶಯ ಬೇಡ. ತಪ್ಪನ್ನು ವಿರೋಧಿಸಿದಾಗ ಅದು ಧರ್ಮವನ್ನು ಕಾಪಾಡಲು ನೀನು ಮಾಡುವ ನಿನ್ನ ಕರ್ತವ್ಯವಾಗುತ್ತದೆ. ಎಲ್ಲರಿಗೂ ದಯೆ ತೋರಿಸುವ ನೀನು ಒಬ್ಬರಿಗೆ ನಿನ್ನ ಕೋಪವನ್ನು ತೋರಿಸಿದರೆ ಅದಕ್ಕೆ ಒಂದು ಕಾರಣವಿದೆ. ಕಾರಣವಿದ್ದಲ್ಲಿ ಉದ್ದೇಶವಿರುತ್ತದೆ. ಕೆಲವೊಮ್ಮೆ ನಿನ್ನ ಕೋಪವು ಒಬ್ಬರಿಗೆ ನೀನು ನೀಡುವ ಮಾರ್ಗದರ್ಶನವೇ ಆಗುತ್ತದೆ. ಈ ಸಾಯಿಯ ಲೀಲೆಯನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಬರುತ್ತದೆ. ಈ ಸಾಯಿಯ ಲೀಲೆ ನಿನ್ನ ಜೀವನದಲ್ಲಿ ಒಳ್ಳೆಯದನ್ನೇ ತರುತ್ತದೆ ಎಂದು ದೃಢವಾಗಿ ನಂಬಿ ನೆಮ್ಮದಿಯಾಗಿರು. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.